ಗುರುಸ್ವಾಮಿಗಳು ಮತ್ತು ಧರ್ಮದರ್ಶಿಗಳು ಜಯರಾಮ್ ಸ್ವಾಮಿಯವರು 18, 19, 20ನೇ ತಾರೀಕು ಶನಿವಾರ, ಭಾನುವಾರ ಮತ್ತು ಸೋಮವಾರ 3 ದಿನಗಳ ಅನೇಕ ಮಠಾಧೀಶರು ಮತ್ತು ಸಮಾಜದ ಗಣ್ಯರು, ರಾಜಕೀಯ ಮುಖಂಡರೆಲ್ಲ ಬರ್ತಾ ಇದ್ದಾರೆ. 50 ವರ್ಷಗಳ ಕಾಲದಿಂದ ಚಾಮರಾಜಪೇಟೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ದೇವಾಲಯವನ್ನು ಹೊಸದಾಗಿ ನೂತನ ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ಆ ವಿಜೃಂಭಣೆಯಿಂದ ವೇದ ಶಾಸ್ತ್ರ ಪ್ರಕಾರವಾಗಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ. ಕುಂಭಾಭಿಷೇಕ ಮತ್ತು ಇದನ್ನು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸ್ವಾಮೀಜಿಗಳು, ಜಗದ್ಗುರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿಯವರು, ಹಾಗೆ KM ನಾಗರಾಜರವರು, ನಮ್ಮ ಚಾಮರಾಜಪೇಟೆಯ ಯಜಮಾನರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಕೂಡ ನಮ್ಮ ದೇವಸ್ಥಾನಕ್ಕೆ ಅವರು ಆತ್ಮೀಯರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಭಕ್ತ ಮಹಾಶಯರು, ನಮ್ಮ ಚಾಮರಾಜಪೇಟೆ 50 ವರ್ಷಗಳ ಇತಿಹಾಸ ಉಳ್ಳವಂಥ ಒಂದು ದೇವಸ್ಥಾನ ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಷ್ಟೋ ಮಹನೀಯರು ಅಲ್ಲಿಂದ ಯಾತ್ರೆ ಮಾಡಿ ಕರ್ನಾಟಕದ ಮತ್ತು ಬೆಂಗಳೂರು ಮಹಾನಗರ ಇದಕ್ಕೆಲ್ಲ ಭಕ್ತ ಮಹಾಶಯರಿಗೂ, ಯಾಕೆಂದರೆ ನಮ್ಮಲ್ಲಿ ಸುಮಾರು 10 ಲಕ್ಷ ಜನ ಮೇಲ್ಪಟ್ಟು ನಮ್ಮ ದೇವಸ್ಥಾನದಲ್ಲಿ ಯಾತ್ರೆ ಮಾಡಿದ್ದಾರೆ 50 ವರ್ಷಗಳಲ್ಲಿ. ತಿಳಿಪಡಿಸಿ ಅವರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕು. ಅಂದರೆ ಅದಕ್ಕೆ ಗಂಟೆಗಳು ಸಾಲೋದಿಲ್ಲ, ದಿನಗಳು ಸಾಲೋದಿಲ್ಲ. ಯಾರು ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆಯನ್ನು ಮಾಡಿ ಯಾತ್ರೆ ಮಾಡ್ತಾರೆ ಅವರು ತುಂಬ ಅವರು ಜೀವನದಲ್ಲಿ ಏನು ಅವರಿಗೆ ಬೇಕು ಅನ್ನೋದನ್ನು ಅದು ಪಡ್ಕೊಳ್ಳುವಂಥದ್ದು ಯಾವುದಾದ್ರೂ ವಿಶ್ವದಲ್ಲಿ ದೇವರಿದ್ದಾರೆ ಅಂದರೆ ಅದು ಅಯ್ಯಪ್ಪ ಸ್ವಾಮಿ. ವ್ರತವನ್ನು ಆಚರಿಸಿ 18 ಮೆಟ್ಟಲಲ್ಲಿ ಏರಿ ಚಿನ್ಮಯ ಮೂರ್ತಿಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ದರ್ಶನ ಮಾಡ್ತಾರೆ ಅವರು ಕೇಳಿದ ವರಗಳನ್ನು ಕೊಡುವಂಥದ್ದು ನಮ್ಮ ಅಯ್ಯಪ್ಪ ಸ್ವಾಮಿಗಳು. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ವ್ರತ ಶ್ರದ್ಧಾಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿ ಯಾತ್ರೆ ಮಾಡ್ತಾರೆ. ವ್ರತ ಯಾವುದೇ ಕಾರಣಕ್ಕೂ ಅವನು ದುಷ್ಟತೆಗಳಿಗೆ ಒಳಗೆ ಆಗೋದಿಲ್ಲ, ಮತ್ತೆ ಯಾವುದೇ ರೀತಿಯಾದಂಥ ಬೇರೆ ಕೆಟ್ಟ ಕೆಲಸಗಳಿಗೆ ಹೋಗೋದಿಲ್ಲ. 63ನೇ ನಂಬರ್ನಲ್ಲಿ ಈಗ ಅಯ್ಯಪ್ಪ ಸ್ವಾಮಿ ವಿಜೃಂಭಣೆಯಿಂದ ನೆಲೆಸ್ತಾ ಇದ್ದಾರೆ. ಎಲ್ಲರೂ ಇದನ್ನು ಬಂದು ಅವರ ದರ್ಶನ ಭಾಗ್ಯವನ್ನು ಪಡೆದು ವರವನ್ನು ಪಡಿಬೇಕಂತೇಳಿ ನಾವು ಜಯರಾಮ್ ಸ್ವಾಮಿಯವರು, ಈ ಕಡೆ ನಮ್ಮ ಮತ್ತೊಬ್ಬರು ಸಮಿತಿಯ ಸದಸ್ಯರು ಉಮಾಶಂಕರ್ ಪಟೇಲ್ ಅವರು, ಮತ್ತು ಪ್ರವೀಣ್ ಕುಮಾರ್, ಮತ್ತು ಶಿವಕುಮಾರ್ ಅವರು, ಮತ್ತು ಗಣೇಶ್ ಅವರು ಬಂದಿದ್ದಾರೆ. ಅಲ್ಲಿ ನೂತನವಾಗಿ ನಾವು ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ಜಯರಾಮ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಿರ್ಮಾಣ ಮಾಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಬರ್ತಾ ಇದ್ದಾರೆ. ನಿಮ್ಮ ಮುಖಾಂತರ ಮತ್ತೊಮ್ಮೆ ಅವರಿಗೆ ಪ್ರಚಾರ ಆಗಲಿ. ಎಲ್ಲರೂ ಬಂದು ಸ್ವಾಮಿ ಸಾಹೇಬರಿಗೆ ಆಹ್ವಾನ ಮಾಡಿದ್ದೀವಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಬರ್ತಾರೆ. ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಅವರು ಪ್ರತಿ ವರ್ಷ ಇರುಮುಡಿನ ಸಾಲೂರು ಮಠದಿಂದ ಮತ್ತು ವಿಶ್ವ ಒಕ್ಕಲಿಗರ ಮಠದಿಂದ 5 ಜನ ಜಗದ್ಗುರುಗಳು ಬರ್ತಾ ಇದ್ದಾರೆ. ಅವು 18ನೇ ತಾರೀಕು ಬೆಳಿಗ್ಗೆ ನಮ್ಮ ಕ್ಷೇತ್ರದಲ್ಲೇ ತುಂಬ ಅಯ್ಯಪ್ಪ ಸ್ವಾಮಿ ಭಕ್ತರು ಇರೋದ್ರಿಂದ ನಿರೀಕ್ಷೆ ಇಟ್ಟಿದ್ದೀವಿ. ಅವರಿಗೆ ಪ್ರಸಾದದ ವ್ಯವಸ್ಥೆ ತುಂಬ ಕೌಂಟರ್ಗಳು ಮಾಡಿದ್ದೀವಿ.